ಒಂದು ಚಿಕ್ಕ ಹುಡುಗಿಯ ದೊಡ್ಡ ಕನಸು, ಅದೇ ಆರತಿ ಡೋಗ್ರಾ ಅವರ ಜೀವನ ಕಥೆ. ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ಜನಿಸಿದ ಆರತಿ ಬಾಲ್ಯದಿಂದಲೇ ವಿಭಿನ್ನವಾಗಿದ್ದರು. ಅವರಿಗೆ ಚಿಕ್ಕ ಎತ್ತರದ ದೈಹಿಕ ವೈಶಿಷ್ಟ್ಯವಿತ್ತು. ಸಮಾಜದಲ್ಲಿ ಹಲವರು ಇದನ್ನು ದುರ್ಬಲತೆ ಎಂದು ಕಂಡರು. ಕೆಲವರು ಕರುಣೆ ತೋರಿದರು, ಇನ್ನು ಕೆಲವರು ಅಸಾಧ್ಯವೆಂದು ಭಾವಿಸಿದರು. ಆದರೆ ಅವರ ತಂದೆ ತಾಯಿಗಳು ಒಂದು ಮಾತು ಹೇಳಿದರು, ನಿನ್ನ ಕನಸುಗಳು ದೊಡ್ಡದಾಗಿರಲಿ, ದೇಹದ ಗಾತ್ರವಲ್ಲ. ಆ ಮಾತು ಆರತಿಯವರ ಜೀವನದ ಮಂತ್ರವಾಯಿತು. ಶಾಲಾ ದಿನಗಳಿಂದಲೇ ಅವರು ಓದಿನಲ್ಲಿ ಚುರುಕಾಗಿದ್ದರು. ದೊಡ್ಡ ಕನಸು ಕಂಡರೂ ದೇಶ ಸೇವೆ ಮಾಡುವ ಅಧಿಕಾರಿಯಾಗಬೇಕು ಎಂದು. ಯುಪಿಎಸ್ಸಿ ಪರೀಕ್ಷೆ ಕಠಿಣವೆಂದು ತಿಳಿದಿದ್ದರೂ ಅವರು ಹೆದರಲಿಲ್ಲ. ಪ್ರತಿದಿನ ನಿಯಮಿತವಾಗಿ ಓದಿ ತಮ್ಮ ಗುರಿಯನ್ನು ಮನಸ್ಸಿನಲ್ಲಿ ಕಟ್ಟಿಕೊಂಡು ಪರಿಶ್ರಮಿಸಿದರು. ಅನೇಕ ಸವಾಲುಗಳ ನಡುವೆ ಅವರು 2006ರಲ್ಲಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಮತ್ತು ಐಎಎಸ್ ಅಧಿಕಾರಿಯಾಗಿ ಆಯ್ಕೆಯಾದರು. ರಾಜಸ್ಥಾನ ಕ್ಯಾಡರ್ನಲ್ಲಿ ಸೇವೆ ಸಲ್ಲಿಸಲು ಆರಂಭಿಸಿದರು. ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡುವಾಗ ಅವರು ಬಿಕಾನೇರ್ ಜಿಲ್ಲೆಯಲ್ಲಿ ಬಾಂಕೋ ಬಿಕಾನೋ ಅಭಿಯಾನ ಆರಂಭಿಸಿ ಸ್ವಚ್ಛತೆ ಮತ್ತು ಶೌಚಾಲಯ ನಿರ್ಮಾಣದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು. ಗ್ರಾಮಗಳಿಗೆ ಭೇಟಿ ನೀಡಿ ಜನರೊಂದಿಗೆ ನೇರವಾಗಿ ಮಾತನಾಡಿ ಸಮಾಜದಲ್ಲಿ ಬದಲಾವಣೆ ತಂದರು. ಅವರ ಜೀವನ ನಮಗೆ ಕಲಿಸುವುದು ಏನೆಂದರೆ, ದೈಹಿಕ ಮಿತಿಗಳು ಯಶಸ್ಸಿಗೆ ಅಡ್ಡಿಯಾಗುವುದಿಲ್ಲ. ಆತ್ಮವಿಶ್ವಾಸ ಮತ್ತು ಪರಿಶ್ರಮವೇ ನಿಜವಾದ ಶಕ್ತಿ. ಕನಸುಗಳು ದೊಡ್ಡದಾಗಿದ್ದರೆ ಸಾಧನೆಯೂ ದೊಡ್ಡದೇ ಆಗುತ್ತದೆ. ಆರತಿ ಡೋಗ್ರಾ ಅವರ ಕಥೆ ಪ್ರತಿಯೊಬ್ಬ ಯುವಕರಿಗೂ ಪ್ರೇರಣೆ. ನಾವು ಯಾರು ಎಂಬುದಲ್ಲ, ನಾವು ಏನು ಸಾಧಿಸುತ್ತೇವೆ ಎಂಬುದೇ ಮುಖ್ಯ.